ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಇನ್ನೊಂದು ವಿಚಾರ ತಮಿಳುನಾಡಿನಲ್ಲಿ ಚರ್ಚೆ ಆಯಿತು. ಯಾಕೆ DMK ಅಂದ್ರೆ ಆಡಳಿತಾರೂಢ ಪಕ್ಷವನ್ನ ಮನೆ ಕಳಿಸೋ ಮಟ್ಟಿಗೆ ಜನ ಬೇಸತ್ತಿದ್ರು ಯಾಕೇನು ಅಂತ ಪ್ರಶ್ನೆ ಬಂದಾಗ ಜಾತಿ ಧರ್ಮ ಆಧಾರಿತ ಅಲ್ಲಿ ಚುನಾವಣೆ ಆಗಿಲ್ಲ ಅನ್ನೋದು ಒಂದು. ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ವೇದಿಕೆಯಲ್ಲಿ ಉದಯನಿಧಿ ಅವರು ಮಾತನಾಡಿರುವಂತಹ ವಿಚಾರ ಡ್ರಾಬ್ಯಾಕ್ ಆಗಿರಬಹುದು. ಹಿಂದೂ ಧರ್ಮದ ಬಗ್ಗೆ ಆಚರಣೆಗಳ ಬಗ್ಗೆ ಅವಹೇಳನ ಆಗ್ತಾ ಇತ್ತು ಅನ್ನೋದು ಡ್ರಾಬ್ಯಾಕ್ ಆಗಿರಬಹುದು ಅಂತ. ಅದ್ರ ಜೊತೆಗೆ ವಿವಿ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣದ ಆರೋಪಿ DMK ಪಕ್ಷದ ಪದಾಧಿಕಾರಿ ಆಗ್ತಾರೆ. ಇದೆಲ್ಲವೂ ಕೂಡ ಡ್ರಾಬ್ಯಾಕ್ ಆಯ್ತಾ ಅಂತ ಆಡಳಿತ ಪಕ್ಷಕ್ಕೆ? ಆಂಟಿ ಇನ್ಕಂಬೆನ್ಸಿ ಅನ್ನೋದು ಇಟ್ ಇಸ್ ಅನ್ ಅಕ್ಯುಮುಲೇಟೆಡ್ ಎಫೆಕ್ಟ್. ಅದೊಂದು ಕಾಲಕ್ರಮೇಣ ಸಂಗ್ರಹ ಆಗಿ ಅದೊಂದು ಪಾಪದ ಕೂಡ ತುಂಬುತ್ತೆ ಅಂತಾರಲ್ಲ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ. ಆ ತರ ಅದು ಒಂದೇ ದಿನ ತುಂಬಲ್ಲ. ಅದು ಇಟ್ ಟೇಕ್ಸ್ ಟೈಮ್. ಆಲ್ ದಿಸ್ ಆಡ್ಸ್. ಆದ್ರೆ ಈ ಧರ್ಮದ ಬಗ್ಗೆ ವಿಚಾರ ಮಾತಾಡುವಾಗ ದ್ರಾವಿಡ ಚಿಂತನೆ ಆ ಹಿಂದೂ ಧರ್ಮಕ್ಕೆ ಅಷ್ಟು ಪೂರಕ ಆಗಿಲ್ಲ. ಪೆರಿಯಾರ್ ಕೂಡ ಬಹಳ ಕಟುವಾಗಿ ಟೀಕೆ ಮಾಡ್ತಿದ್ರು, ಅಂಬೇಡ್ಕರ್ ಕೂಡ ಹಾಗೆ ಟೀಕೆ ಮಾಡ್ತಿದ್ರು. ಆದ್ರೆ ಈ ಉದಯನಿಧಿ ಸ್ಟಾಲಿನ್ ಮಾತಾಡಿದ ಮಾತಿಗೆ ಕೋಪಗೊಂಡು ಮತ ಹಾಕಿದರೆ ಮತದಾರ ಯಾರಿಗೆ ಹಾಕಬೇಕು? ದೇ ಶುಡ್ ಗೋ ಫಾರ್ ಬಿಜೆಪಿ. ಹೌದು, ಬಿಕಾಸ್ ಧರ್ಮ, ರೈಟ್? ಬಿಜೆಪಿ ಇಸ್ ಅವರು ಮುಂಚೂಣಿಯಲ್ಲಿರೋರು ಧರ್ಮ ರಾಜಕಾರಣದಲ್ಲಿ. ಅವರು 12% ಓಟ್ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ 13% ಕಳ್ಕೊಂಡಿದೆ, ಇವರು 12% ಕಳ್ಕೊಂಡಿದ್ದಾರೆ. ಇವರು ಸೀಟ್ 3ರಿಂದ 1ಕ್ಕೆ ಬಂದಿದೆ ಬಿಜೆಪಿದು. ಸೊ ಹೀಗಾಗಿ ಇಟ್ ಈಸ್ ಇರ್ರೆಲೆವೆಂಟ್ ಅನ್ಸುತ್ತೆ ನನಗೆ. ಪೀಪಲ್ ಹ್ಯಾವ್ ನಾಟ್ ರಿಯಲಿ ಕೇರ್ ಟು ಮಚ್ ಅಬೌಟ್ ದ್ಯಾಟ್. ಅದು ಅವರವರ ಒಪಿನಿಯನ್ ಬಿಟ್ಬಿಟ್ಟಿದ್ದಾರೆ. ಬಟ್ ಆ ಧರ್ಮದ ಬಗ್ಗೆ ರಾಜಕಾರಣ, ಧರ್ಮವನ್ನು ಅಷ್ಟು ಸೆನ್ಸೇಷನಲೈಸ್ ಮಾಡಿ ಮತದಾರನ ಪ್ರಚೋದನೆ ಮಾಡುವಷ್ಟು ದ್ರಾವಿಡ ರಾಜಕಾರಣ ಇಲ್ಲ. ದ್ರಾವಿಡ ರಾಜಕಾರಣ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಆ ಪ್ರಯತ್ನ ಮಾಡ್ತದೆ ಬಿಡಿ. ಧರ್ಮ ರಾಜಕಾರಣ ಮಾಡೋ ಬಿಜೆಪಿ ಆಗಲಿ ಅಲ್ಲಿನ ಅನೇಕ ಸಂಘಟನೆ ಮಾಡಿರ್ಬೋದು. ಬಟ್ ಇಟ್ ಹ್ಯಾಸ್ ನಾಟ್ ವರ್ಕ್ಡ್. ದಟ್ಸ್ ವಾಟ್ ನಂಬರ್ ಸೇ. ಸೊ ಹೀಗಾಗಿ ಆ ಒಂದು ನೆರೇಟಿವ್ ನನಗೆ ಯಾಕೆ ಒಪ್ಪಿಗೆ ಆಗೋದಿಲ್ಲ. ಬೇರೆ ಬೇರೆ ಕಾರಣಗಳು, ನಿಧಾನಕ್ಕೆ ಮತದಾರರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಥವಾ ಒಂದು ಅರೋಗನ್ಸ್ ಆಫ್ ಪವರ್ ಇರ್ತದಲ್ಲ. ಸ್ಟಾಲಿನ್ ಬಾಡಿ ಲ್ಯಾಂಗ್ವೇಜ್ ನೋಡಿ, ಆದಿತ್ಯ ಯಾರ ಹೆಸರು ಉದಯನಿಧಿ ಸ್ಟಾಲಿನ್ ಬಾಡಿ ಲ್ಯಾಂಗ್ವೇಜ್ ನೋಡಿ, ಇವ್ರ ಮಾತುಗಳು ನೋಡಿ, ದೇರ್ ಇಸ್ ಸಮ್ ಕೈಂಡ್ ಆಫ್ ಅರೋಗನ್ಸ್. ಅಂಡ್ ಕರಪ್ಷನ್ ಬಗ್ಗೆ ಅಂತೂ ಅದೇ ಗೊತ್ತೇ ಇದೆ ನಮಗೆ. ಬೋತ್ DMK ಅಂಡ್ ADMK ಹಿಸ್ಟಾರಿಕಲಿ ವಿ ನೋ ಹೌ ಕರಪ್ಟ್ ದೇ ಆರ್. ಇದೆಲ್ಲರ ಜೊತೆಯಲ್ಲಿ ದೇ ವಾಂಟೆಡ್ ನ್ಯೂನೆಸ್. ಈಗ ಇದೆಲ್ಲ ಆಯ್ತಪ್ಪ, ನಿಮ್ಮ ಬುಫೆನಲ್ಲಿ ಎಲ್ಲ ಇದೆ, ಎಲ್ಲ ನೋಡ್ಬಿಟ್ಟಿದ್ದೀರಿ ನೀವು. ಹೊಸದೊಂದೇನು ಡಿಶ್ ಟ್ರೈ ಮಾಡೋಣ, ಅದನ್ನ ವೈ ನಾಟ್ ಗಿವ್ ಇಟ್ ಅ ಟ್ರೈ. ಒಂದು ಆಮೇಲೆ ಯೂತ್ ಅಗೇನ್ ಐಲ್ ಕಮ್ ಬ್ಯಾಕ್ ಟು ದ್ಯಾಟ್. ಯಂಗ್ ಪೀಪಲ್ ಡೋಂಟ್ ಬಾದರ್ ಅಬೌಟ್ ದಿಸ್. ನೀವು ಇವತ್ತು ನಿಮ್ಮ ಇನ್ಸ್ಟಾನಲ್ಲಿ ನೋಡ್ಕೊಳ್ಳಿ ಅಥವಾ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿ, ಯಂಗ್ ಪೀಪಲ್ ಆರ್ ನಾಟ್ ಬಾದರ್ಡ್ ಅಬೌಟ್ ದಿಸ್ ಸ್ಮಾಲ್ ಥಿಂಗ್ಸ್. ಸೊ ಎನಿವೇಸ್, ಹಿಂದೂ ಮತ್ತು ಹಿಂದಿ ಪಾಲಿಟಿಕ್ಸ್ ಇದೆಯಲ್ಲ, ಇದಕ್ಕೆ ಪರ್ಯಾಯವಾಗಿನೇ ದ್ರಾವಿಡ ರಾಜಕಾರಣ ಹುಟ್ಟಿದ್ದು. ಮತ್ತೆ ವಿಜಯ್ ಕೂಡ ಅದೇ ಒಂದು ಚೌಕಟ್ಟಿನಲ್ಲಿ ಇರಬೇಕಾಗ್ತದೆ. ಇಫ್ ಯು ಗೋಸ್ ಬಿಯಾಂಡ್ ದಟ್, ಅಗೇನ್ ಪೀಪಲ್ ನಾಟ್ ಫಾರ್ಗಿವ್ ಹಿಮ್ ದೇರ್. ಸೊ ಹಿ ವಿಲ್ ಹ್ಯಾವ್ ಟು ರಿಟೈನ್ ದ ರೀಜನಲ್ ಐಡೆಂಟಿಟಿ, ರೀಜನಲ್ ಕಲ್ಚರಲ್ ಫ್ಲೇವರ್. ಅದನ್ನ ಬಿಟ್ಟು ಆಚೆ ಹೋಗಕ್ಕಾಗೋದಿಲ್ಲ. ಬಟ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇಸ್ ಸ್ಟಿಲ್ ದ ಬಿಗಿನಿಂಗ್. ಈಗ ಶುರುವಾಗಿದೆ, ನೋಡೋಣ. ಸಿನಿಮಾ ಈಗ ಶುರುವಾಗಿದೆ, ಪಿಕ್ಚರ್ ಅಭಿ ಬಾಕಿ ಅನ್ನೋ ತರಹ. ಎನಿವೆ ಅನಿಲ್ ಸರ್, ಈಗ ತುಂಬಾ ಜನ ನಿನ್ನೆಯಿಂದ ತಮಿಳುನಾಡಿಗೆ ನಮ್ಮ ರಾಜ್ಯನ ಕಂಪೇರ್ ಮಾಡ್ತಿದ್ದಾರೆ. ಇಂಥದ್ದು ಪ್ರಾದೇಶಿಕ ಪಕ್ಷ ಬೇಕಪ್ಪ, ಹುಟ್ಕೊಳ್ಬೇಕು, ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅಷ್ಟು ಈಸಿ ಇದೆಯಾ ಸರ್ ನಮ್ಮ ಸ್ಟೇಟನ್ನು ತಮಿಳುನಾಡು ಜೊತೆ ಕಂಪೇರ್ ಮಾಡೋದಕ್ಕೆ ಅಥವಾ ಅದರ್ ಸ್ಟೇಟ್ ಜೊತೆ ಕಂಪೇರ್ ಮಾಡೋದಕ್ಕೆ ಅಂತ ವಾಸ್ತವ ಪರಿಸ್ಥಿತಿಯನ್ನು ನೋಡಿಕೊಂಡು? ಪ್ರಾದೇಶಿಕ ಪಕ್ಷದ ವಿಷಯ ಬಂದಾಗ ತಮಿಳುನಾಡಿಗೂ ಕರ್ನಾಟಕಕ್ಕೂ ನಾವು ಕಂಪೇರ್ ಮಾಡೋಕ್ಕಾಗದೇ ಇಲ್ಲ. ಈಗ ಭಾಳಷ್ಟು ಜನ ಹೇಳಿದೆ JDS ನಾವು ಏನು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡೆ ಅವ್ರು ಎಲ್ಲ ಕಡೆ ಸುತ್ತಾ ಇರೋದು. ಹೌದು. ಆದರೆ ಇವತ್ತು JDS ಯಾವ ಸ್ಥಿತಿಲಿದೆ? ಇಲ್ಲಿ ಭಾಳಷ್ಟು ಇದೇನು ಕರ್ನಾಟಕದಲ್ಲಿ ಭಾಳಷ್ಟು ಪ್ರಾದೇಶಿಕ ಪಕ್ಷಗಳ ಪ್ರಯತ್ನವನ್ನು ಈಗಾಗಲೇ ಜನ ಮಾಡಿದ್ದಾರೆ. ದೇವರಾಜ ಅರಸು ಅವರೇ ಮಾಡಿ ಫೇಲ್ಯೂರ್ ಆದರು. ಹೌದು. ರಾಮಕೃಷ್ಣ ಹೆಗಡೆ ಅವರು ಲೋಕಶಕ್ತಿ ಕಟ್ಟಿದ್ರು, ಅದು ಇವತ್ತಿಲ್ಲಿ ಲಂಕೇಶ್ ಅವರು ಕಟ್ಟಿದ್ರು, ಒಂದು ಪ್ರಾದೇಶಿಕ ಪಕ್ಷ ಮಾಡ್ತೀವಿ ಅಂತೇಳಿ. ಬಟ್ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಭವಿಷ್ಯ ಈ ಸದ್ಯದ ಪರಿಸ್ಥಿತಿನಲ್ಲಿ, ಈ ವಾತಾವರಣದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಇಲ್ಲಿ ಬೆಲೆ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಅದು ತಮಿಳುನಾಡು ರಾಜಕಾರಣ ಬೇರೆ, ಆಂಧ್ರ ಪ್ರದೇಶದ ರಾಜಕಾರಣ ಬೇರೆ, ಕರ್ನಾಟಕದ ರಾಜಕಾರಣನೇ ಟೋಟಲಿ ಡಿಫ್ರೆಂಟ್. ಇಲ್ಲಿ ನಿಮಗೆ ಪ್ರತಿಯೊಂದೂ ಕ್ಯಾಸ್ಟ್ ವೈಸ್ ಪಾಲಿಟಿಕ್ಸ್ ನಡೆಯುತ್ತೆ. ನೀವು ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ, ಮೊನ್ನೆ ಫಾರ್ ಎಕ್ಸಾಂಪಲ್ ದಾವಣಗೆರೆದು ನೋಡಿರ್ಬೋದು ನಾವು. ಅವು ಎಲ್ಲ ಬಿಟ್ಟು SDPIನವರು 18,000 ಓಟ್ ತೊಗೊಂಡಿದ್ದಾರೆ. ಇದು ಭಾಳ ಅಲಾರಾಮಿಂಗ್. ಇದು ನೀವು ಯಾಕೆಂದರೆ ಮುಸ್ಲಿಮ್ಸ್ ಎಲ್ಲ ನಾವು ಕಾಂಗ್ರೆಸ್ಗೆ ಆಗ್ತೇವೆ ಅಂತ ಭಾಳ ಜನ ಹೇಳ್ತಾ ಇದ್ರು. ಇವತ್ತು SDPI ಏನಾಗಿದೆ, 18,000 ಓಟ್ ತೊಗೊಂಡು ಅವ್ರು ಸಾಲಿಡ್ ಆಗಿ ಏನೋ ಕಾಂಗ್ರೆಸ್ಗೆ ಹಾಕಿದ್ದಿದ್ರೆ 18,000 ಓಟ್ ಅವ್ರಿಗೆ ಹೆಂಗೆ ಬಂತು? ಕರೆಕ್ಟ್. ಸೊ ಇಲ್ಲಿ
ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ನೆಲೆ ಇಲ್ಲ. ಏನೇ ಆಗಲಿ ಎರಡು ಪೊಲಿಟಿಕಲ್ ಪಾರ್ಟೀಸ್, ಮೇಜರ್ ಪಾರ್ಟೀಸ್ ಹೊಡೆದಾಡಬೇಕು, ಅದ್ರ ಮಧ್ಯೆ JDSನಂಥ ಕೆಲವು ಪಕ್ಷಗಳು ಅನುಕೂಲ ಪಡ್ಕೋಬೋದು, ಆ ಸ್ಥಿತಿ ಇದೆ ಹೊರತು ಇಲ್ಲಿ ಟೋಟಲ್ಲಾಗಿ. ಯಾಕೆಂದರೆ ಹಿಂದೆ ಭಾಳ ಟ್ರೈ ಮಾಡಿದರು, ಗೋಕಾಕ್ ಚಳವಳಿ ಆದ ತಕ್ಷಣ ರಾಜ್ಕುಮಾರ್ನ ಕರ್ಕೊಂಬಂದು ಒಂದು ಪ್ರಾದೇಶಿಕ ಪಕ್ಷ ಮಾಡಬೇಕು ಅಂತೇಳಿ. ಬಟ್ ಅವರು ಒಪ್ಪಲಿಲ್ಲ, ಅವರು ರಾಜಕೀಯಕ್ಕೆ ಬರೋಕ್ಕೆ ಒಪ್ಪಲಿಲ್ಲ. ಆಮೇಲೆ ಅವ್ರು ಹೇಳಿದಾಗೆ ಚಿಕ್ಕಮಂಗ್ಳೂರಲ್ಲಿ ಜಾರ್ಜ್ ಫರ್ನಾಂಡಿಸ್ ನಿಲ್ಲೋದಕ್ಕೆ ಮುಂಚೆ ಅವ್ರನ್ನ ಟ್ರೈ ಮಾಡಿದರು ಇಂದಿರಾ ಗಾಂಧಿ ವಿರುದ್ಧ. ವೀರೇಂದ್ರ ಪಾಟೀಲ್, ಕಾಂಗ್ರೆಸ್ಸಿಂದ ವೀರೇಂದ್ರ ಪಾಟೀಲು, ಆಪೋಸಿಷನ್ನಿಂದ ಜಾರ್ಜ್ ಫರ್ನಾಂಡಿಸ್. ಸೊ ಕಂಪೇರ್ ಮಾಡಕ್ಕೆ ಈ ಸಾಧ್ಯ ಥರದ ಇಲ್ಲಿ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಕಷ್ಟ ಇದೆ. ಓಕೆ, ಆಡ್ ಸಮಥಿಂಗ್ ಟು ದಟ್. ಎಸ್ ಸರ್. ಪ್ರಾದೇಶಿಕ ಪಕ್ಷದ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಒಂದು ಕತೆ ಇದೆಯಲ್ಲ, ಅದು ಬಹಳ ವಿಶೇಷ. NT ರಾಮರಾವ್ ಮಾಡಿದ್ದು ತೆಲುಗು ಬಿಡ್ಡ, ತೆಲುಗು ಪ್ರೈಡ್ ಆಧಾರದ ಮೇಲೆ. ಆಮೇಲೆ ದ್ರಾವಿಡ ರಾಜಕಾರಣ ಅಂತೂ ಪೆರಿಯಾರ್ ಕಾಲದಿಂದ ಅದು ಸಂಪೂರ್ಣವಾಗಿ ಅದು ಉತ್ತರಗಾಮಿನಿ, ಇದು ದಕ್ಷಿಣಗಾಮಿನಿ, ಆ ಥರ ವಿರುದ್ಧವಾಗಿದೆ. ಆದರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಪ್ರಾದೇಶಿಕ ಪಕ್ಷ ಮಾಡಲಿಲ್ಲ ನಾವು. ಈಗ ದೇವರಾಜ ಅರಸು ಮಾಡಿದ್ದೇನಕ್ಕೆ, ನನಗೆ ಕಾಂಗ್ರೆಸ್ನ ಅಧಿಕಾರ ತಪ್ಪಿ ಹೋಯ್ತು ಅದಕ್ಕೆ ಮಾಡಿದೆ, ಸ್ಪ್ಲಿಟ್ ಆಫ್ ಕಾಂಗ್ರೆಸ್ ಅಷ್ಟೇ. ಬಂಗಾರಪ್ಪ ಮಾಡಿದ್ರು ಹಾಗೆ ಮಾಡಿದ್ರು. ಇಲ್ಲಿ ಅಧಿಕಾರದ ತುಮುಲದಿಂದ, ಅಧಿಕಾರದ ನಿರಾಸೆಯಿಂದ ಪಕ್ಷಗಳಾದ್ವೆ ವಿನಃ ಆಮೇಲೆ ಜನತಾದಳದಿಂದ ಜನತಾದಳ ಸೆಕ್ಯುಲರ್ ಆಗಿದ್ದೇನಕ್ಕೆ ನಮಗೆ ಅಧಿಕಾರ ಬೇಕು ಅಂತ ಅಷ್ಟೇನೆ. ಇಲ್ಲಿ ಕರ್ನಾಟಕದ ಒಂದು ಆತ್ಮವನ್ನು ಹಿಡ್ಕೊಂಡು, ಕರ್ನಾಟಕದ ಕನ್ನಡತನ ಹಿಡ್ಕೊಂಡು ಒಂದು ಪಕ್ಷ ಹುಟ್ಟಲೇ ಇಲ್ಲ. ಇದು ನನ್ನ ಪಕ್ಷ, ಇದು ಕನ್ನಡದ ಪಕ್ಷ ಅನ್ನೋದು ಸಾಧ್ಯತೆ ಇದು ರಾಜ್ಕುಮಾರ್ ಮಾತ್ರ. ಯಾಕಂದ್ರೆ ಗೋಕಾಕ್ ಚಳವಳಿಯಿಂದ ಆ ಮನುಷ್ಯ ಈ ಒಂದು ರಾಜ್ಯವನ್ನ ಸುತ್ತಾಡಿ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರನ್ನ ಮುಟ್ಟಿ, ಹಿ ಈಸ್ ಆಲ್ಸೋ ಸ್ಟಾರ್. MGR NTR ತರದ ದೊಡ್ಡ ಸ್ಟಾರ್ ಆ ಮನುಷ್ಯ. ಆವಾಗ ದೇರ್ ವಾಸ್ 200% ಚಾನ್ಸ್ ಅವರು ಪಕ್ಷ ಮಾಡಿದ್ರೆ he would win. ಆದರೆ ಅವರು ಆಧ್ಯಾತ್ಮಿಕವಾದ ಮನುಷ್ಯ. ಆಮೇಲೆ ಅನೇಕರು ಅಡ್ವೈಸ್ ಮಾಡಿದ್ರು ಅಂತ ನಾನು ಕೇಳಿದೆ, ಕಾಂಗ್ರೆಸ್ಸಿಂದ ಕೆಲವರು ಅಡ್ವೈಸ್ ಮಾಡಿದ್ರು ಅಂತ ಅದು ಕೇಳಿದೆ ನಾನು. ಹೀಗಾಗಿ ಅವ್ರು ಮಾಡಲಿಲ್ಲ. ಸೊ ದ್ಯಾಟ್ ಹ್ಯಾಸ್ ಪಾಸ್ಟ್. ನಾವು ಈಗ ಮತ್ತೆ ನಾವು ಪ್ರಾದೇಶಿಕ ಪಕ್ಷ ಮಾಡಬೇಕಂದ್ರೆ ಮತ್ತೆ ನಾವು ಅದೇ ಹಾದಿಯಲ್ಲಿ ಹುಡುಕ್ಬೇಕಾಗ್ತದೆ. ನಾನು ಒಂದು ದ್ರಾವಿಡ ಲಾರ್ಜರ್ ಫ್ರೇಮ್ವರ್ಕ್, ಅದರಲ್ಲಿ ಕನ್ನಡದ ಐಡೆಂಟಿಟಿ, ಇದನ್ನು ಹಿಡ್ಕೊಂಡು ಯಾರೋ ಪಕ್ಷ ಮಾಡಿದ್ರೆ ಮತ್ತೆ ಅದಕ್ಕೊಂದು ಸ್ಟಾರ್ಡಮ್, ಒಂದು ಫೇಮ್ ಎಲ್ಲ ಬೇಕು, ಎಲ್ಲ ಮಿಕ್ಸ್ ಬೇಕು. ಇಟ್ ಟೇಕ್ಸ್ ಎವ್ರಿಥಿಂಗ್, ರಿಸೋರ್ಸ್ ಬೇಕು, ಅದೆಲ್ಲ ಬೇಕಾಗುತ್ತೆ. ಅಷ್ಟೆಲ್ಲ ಮಾಡ್ಕೊಂಡು ಮಾಡ್ಬೋದು ವಿನ ನಾಳೆ ದಿನ ಯಾರಾದರೂ ನನಗೆ ಅಧಿಕಾರ ಸಿಗ್ಲಿಲ್ಲ, ನಾವು ಪಕ್ಷ ಮಾಡ್ತೇನೆ ಅಂದ್ರೆ ಅಗೇನ್ ಇಟ್ ವಿಲ್ ಫೇಲ್. ಪೀಪಲ್ ಆರ್ ಸ್ಮಾರ್ಟ್, ದೈತ್ಯ ಶಕ್ತಿ ಬೇಕಾಗುತ್ತೆ, ಡೆವಿಲ್ಸ್ ಫೋರ್ಸ್ ಅಂತ ನಾವು ಹೇಳ್ತೇವೆ. ಅಂತ ದೈತ್ಯ ಲೀಡರ್ ಯಾರಿದ್ದಾರೆ? ಅಫ್ಕೋರ್ಸ್ ಈಗ ಪ್ರಗತಿರಂಗ ಲಂಕೇಶ್ ಅಂತ ಹೇಳಿದಾಗ ಆಗಿನ ಪರಿಸ್ಥಿತಿ ಭಿನ್ನಾಭಿಪ್ರಾಯ ಇತ್ತು. ನಮಗೆ ಈಗ ವಿಜಯ್ ಅಂತ ಒಂದು ಜೈಜಾಂಟಿಕ್ ಪರ್ಸನಾಲಿಟಿ ದೈತ್ಯ, ಅದೆಲ್ಲ ಎಲ್ಲಿಂದಾದ್ರೂ ಇರ್ಬೋದು, ಐದರ್ ಫ್ರಮ್ ದಿ ಫೀಲ್ಡ್ ಆಫ್ ಆರ್ಟ್ ಆರ್ ಎನಿವೇರ್. ಅಂಥವ್ರು ಯಾರಿದ್ದಾರೆ? ಒಂದು ಅಂಥವ್ರಿಗೆ ಅಧಿಶಕ್ತಿ ಬೇಕಲ್ಲ. ಬರೀ ನಿಮಗೆ ಸಂಕಲ್ಪ ಇದ್ ಮಾತ್ರಕ್ಕೆ ಜನರ ಮುಂದೆ ಬಂದು ನಿಂತ್ಕೊಂಡು ನಾನು ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಧೈರ್ಯನೂ ಬೇಕಲ್ಲ. ಯಾಕೆ ಈಗ ತಮಿಳುನಾಡಿನಲ್ಲೇ ಯಾಕೆ ರಜನಿಕಾಂತ್ ಬಂದಾಗೆ ಬಂದು ಮತ್ತೆ ಹಿಂದಕ್ಕೆ ಹೋದ್ರು, ಕಮಲ್ ಹಾಸನ್ ಈ ಕುಡಂಟ್ ಮಾಡಲಿಲ್ಲ. ಹಾಗಾಗಿ ನಾವು ಟೈಮ್ ಇದೆಯಲ್ಲ, ಆ ಟೈಮ್ ವಿಜಯ್ ಎಂಟ್ರಿ ಪೊಲಿಟಿಕಲ್ ಇದಕ್ಕೆ ಮತ್ತೆ ಎಲೆಕ್ಷನ್ಸ್ಗೆ ಪ್ರಿಪೇರ್ ಆಗಿ ಬಂದಿದ್ದ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಥವ್ರು ಕರ್ನಾಟಕದಲ್ಲಿ ಆಗೋದಿಲ್ವಾ ಅಂತಕ್ಕಂಥದ್ದು ಇಟ್ ಇಸ್ ಅ ವೆರಿ ಬಿಗ್ ಕ್ವಶನ್. ಆದ್ರೆ ಅದನ್ನು ರನ್ ಮಾಡುವಂತ ಸಾರಥ್ಯ ವಹಿಸೋರು ಯಾರು, ನಾಯಕ ಯಾರು, ಅದೇ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ಲ. ಅದಿದ್ರೆ ಆಗುತ್ತೆ. ಈಗ ವಾಟಾಳ್ ಚಳುವಳಿ ಕನ್ನಡ ಪಕ್ಷ ವಾಟಾಳ್ ಚಳುವಳಿ ಪಕ್ಷ ಇತ್ತು. ವಿಜಯ ಸಂಕೇಶ್ವರು ಕೂಡ ಅವರು ಸ್ಪ್ಲಿಟ್ ಆಫ್ ಕನ್ನಡ ನಾಡು ಪಕ್ಷ ಅಂತ ಮಾಡಿದ್ರು. ಎಲ್ಲರೂ ಕೂಡ ಕೊನೆಗೆ ಮತ್ತೆ ಅದೇ ಮನೆಗೆ ಹೋದವ್ರೆ. ಹಾಗಾಗಿ ಇವತ್ತು ಅನಿವಾರ್ಯ ಇದೆ. ನಾವು ಎಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ ಕರ್ನಾಟಕದಲ್ಲಿ ಅಂದ್ರೆ ವಿ ಹ್ಯಾವ್ ಓನ್ಲಿ 2 ಪಾರ್ಟೀಸ್, ಇಫ್ ನಾಟ್ 3 ಇಷ್ಟೇ. ಇದ್ರ ಮಧ್ಯನೇ ಇದ್ದೇವೆ. ಹಾಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ವಾ ಸರ್? ಒಂದು ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ರೈಟ್, ಅದನ್ನ ನೀವು ಅನ್ಕೊಳ್ತೀವಿ. ಆದ್ರೆ ನಮಗೆ ವಿಧಿ ಇಲ್ವಲ್ಲ. ಈಗ ನೀವಂತ ಪಾರ್ಟಿ ಮಾಡಿದ್ರೆ ನಾನು ನಿಮ್ಗೆ ವೋಟ್ ಮಾಡಬಹುದು ಅಂತ ಒಬ್ಬ ವ್ಯಕ್ತಿ ಬೇಕಾಗಿದೆಯಲ್ಲ, ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ನೆಲ ನೋಡ್ಬೇಕು. ನೀವು ಯೋಚನೆ ಮಾಡಿ, ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಕೂಡ ಚಕ್ರವರ್ತಿ ರಾಜಗೋಪಾಲಾಚಾರಿ, ಕೃಷ್ಣ ಮೆನನ್, ಕೃಷ್ಣಮಾಚಾರಿ ಎಲ್ಲರೂ ಕೂಡ ದೇ ಯೂಸ್ ಟು ಅಪೋಸ್. ಇದಿದೆ, ಚರಿತ್ರೆ ಇದೆ ಅದಕ್ಕೆ ತಮಿಳುನಾಡಿಗೆ. ಹಿಂದಿ ಅಂತ ಹೇಳಿದಾಗ ಬಟ್ ಅವ್ರು ಒಂದೇ ಪಾರ್ಟಿನಲ್ಲಿ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ ಕೂಡ ಕೆಲವು ವಿಚಾರಗಳು ಬಂದಾಗ ದೇ ಯೂಸ್ ಟು ಅಪೋಸ್ ಸ್ಟ್ರಾಂಗ್ಲಿ. ಆ ರೀತಿ ಕೆಂಗಲ್ ಹನುಮಂತಯ್ಯ ಒಬ್ಬರು ಮಾಡ್ತಾರೆ ನಮ್ಮಲ್ಲಿ. ಕರ್ನಾಟಕದಿಂದ ನೆಹರು ಹೇಳಿದಾಗ ಹಿ ಯೂಸ್ ಟು ಅಪೋಸ್. ಹೀಗೆ ಕೆಲವು ಅಂಶಗಳನ್ನು, ಕೆಲವು ವಿಚಾರಗಳನ್ನು ನಾವು ಈ ನೆಲದ ಗುಣದಿಂದಲೇ ನಾವು ಗುರುತಿಸ್ತಾ ಹೋಗಬೇಕಾಗತ್ತೆ. ಈ ನೆಲದ ಗುಣದಿಂದಲೇ ನಾವು ಗುರುತಿಸ್ತಾ ಹೋದಾಗ
ಅಪೋಸಿಷನ್ ಪ್ರತಿಭಟನೆ. ನೀವು ಹೇಳಿದ್ದನ್ನೆಲ್ಲ ನಾವು ಒಪ್ಕೊಳಕ್ ತಯಾರಿಲ್ಲ. ಇವತ್ತು ನಾವೇನಾದ್ರೂ ಡೆಲ್ಲಿಗೆ ಹೋದ್ರೆ ಬೆಂಗಳೂರು ವಾಲ ಅಂತ ಕರೆಯೋದಿಲ್ಲ, ಮದ್ರಾಸಿ ವಾಲ. ಯಾಕೆ ಬಂತಿದ್ದು ಅನ್ನೋದು. ಹಾಗೇನೆ ನಾವೇನಾದ್ರೂ ಅವನಿಗೆ ಬಂದ್ರೆ ಹಿಂದಿ ವಾಲ ಅಂತ ಕರಿತೀವಿ. ಹೀಗೆ ಯಾಕೆ ಇದು ಬಂತು ಅಂತ ಹೇಳಿದ್ರೆ ನಾವು ತಿಳ್ಕೋಬೇಕು. ಇವತ್ತು ತಮಿಳುನಾಡು ಇವತ್ತು ಮಲ್ಟಿ ಡೈಮೆನ್ಷನಲ್ ಆಗಿ ನಾವು ಚರ್ಚೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ ವಿಜಯ್ ಅವರು. ಈ ಫಲಿತಾಂಶ ಮತ್ತೆ ಅಲ್ಲಿನ ಜನರ ನಾಡಿ ಮಿಡಿತ, ಆಕ್ರೋಶಗಳು ಸ್ಫೋಟಗೊಂಡಾಗ ಯಾವ ರೀತಿ ಅದು ಒಗ್ಗಟ್ಟಾಗಿ ಅದು ಹಿಟ್ ಆಗುತ್ತೆ ರಾಜಕೀಯವಾಗಿ ಅಂತಕ್ಕಂಥ ತೋರಿಸಿದ್ದಾರೆ. ಮತ್ತೆ ನಾವು ರಾಷ್ಟ್ರೀಯ ಪಕ್ಷಗಳ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತೆ ಪ್ರಾದೇಶಿಕತೆ ಮತ್ತೆ ಪ್ರಾದೇಶಿಕವಾದಂಥ ನಾಯಕತ್ವಕ್ಕೆ ನಾವು ಬಲವಾದ ಸಪೋರ್ಟ್ ಕೊಡ್ತೇವೆ. ಇಫ್ ನಾಟ್ ಸ್ಟಾಲಿನ್, ಇಫ್ ನಾಟ್ ಪಳನಿಸ್ವಾಮಿ, ವಿ ಹ್ಯಾವ್ ವಿಜಯ್. ಈ ರೀತಿಯಾದಂಥ ಸಂದೇಶವನ್ನು ಇವತ್ತು ಈ ಚುನಾವಣೆಗಳಿಂದ ನಾವು ಅರ್ಥ ಮಾಡ್ಕೋಬೇಕು. ಅದ್ಭುತ ಸರ್, ಅದ್ಭುತ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು 3 ಜನ ಕೂಡ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಮಾಹಿತಿ ಕೊಟ್ಟಿದ್ದಾರೆ. ಎನಿವೆ, ತಮಿಳುನಾಡಿನ ಈ ಫಲಿತಾಂಶ ಇದೆಯಲ್ಲ, ಅದು ಹಲವು ರಾಜ್ಯಗಳಿಗೆ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎನಿವೆ, ವಿಜಯ್ ಅವರು ಗೆದ್ದಿದ್ದು ಯಾಕೆ ಅಂತ ಚರ್ಚೆ ಮಾಡ್ತಾ ಇದ್ವಿ, ಬಟ್ ಅಲ್ಲಿ ವರ್ಕ್ ಆಗಿರುವಂತಹ ಫ್ಯಾಕ್ಟರಿಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೀವು ಕಲಿಬೇಕಾಗಿದ್ದು ಏನು ಗೊತ್ತಾ? ಜಾತಿ, ಧರ್ಮ, ದುಡ್ಡು ಇದಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವದ ಹಬ್ಬ. ಆ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು. ನಾಗರಿಕರಾಗಿ ನಮ್ಮ ಹಕ್ಕನ್ನ ನಾವು ಕರೆಕ್ಟ್ ಆಗಿರುವಂತಹ ಪರ್ಸನ್ಗೆ ಚಲಾವಣೆ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ತಮಿಳುನಾಡಿನ ಜನತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಎನಿವೆ, ವಿಜಯ್ ಅವ್ರಿಗೆ ಗೆದ್ದಷ್ಟು ಈಸಿ ಇಲ್ಲ, ಒಂದಷ್ಟು ಸವಾಲುಗಳು ಇದ್ದೇ ಇದೆ. ಆ ಸವಾಲುಗಳನ್ನ ಮೆಟ್ಟಿ ನಿಂತು ಜನರಿಗೆ ಇನ್ನೆಷ್ಟು ಹತ್ರ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.